ರಾಜ್ಯದಲ್ಲಿ ಜೋರಾಯಿತು ರಾಜಾತಿಥ್ಯ ರಾಜಕೀಯದ ಜಟಾಪಟಿ. ಮುಡಾ ಡೈವರ್ಟ್ ಮಾಡೋದಕ್ಕೆ ಅಂತಾನೆ ದರ್ಶನ್ ಫೋಟೋ ರಿಲೀಸ್ ಮಾಡಿದೆ ಸರ್ಕಾರ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಈಗ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ. ದರ್ಶನ್ ಮುಡಾ ವಿಚಾರ ಬಿಡಿ, ಮಹದಾಯಿ ಕತೆ ಏನಾಯ್ತು ಅದ್ರ ಬಗ್ಗೆ ಮಾತನಾಡಿ. ಮೊದಲು ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡಿಸ್ರಪ್ಪ. ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಬರಬೇಕಾದದಿದೆಯಲ್ಲ, ಅದನ್ನು ಕೊಡಿಸಿ. ಹೌದು, ಈಗಾಗಲೇ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರದಿಂದ. ಹಾಗಾಗಿ ಅದರ ಹಣವನ್ನು ಕೊಡಿಸಿ ಅಂತ ಕಾಂಗ್ರೆಸ್ ನಾಯಕರು ಈಗ ಪ್ರಹ್ಲಾದ್ ಜೋಶಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಂದ ಹಣ ಕೊಡಿಸಿ ಅಂತ DCM DK ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ. ಇದೆಲ್ಲ ಬಿಡ್ರಪ್ಪ, ಮುಡಾ ವಿಚಾರ ಬಿಡಿ, ದರ್ಶನ್ ವಿಚಾರ ಬಿಡಿ, ಭದ್ರಾ ಮೇಲ್ದಂಡೆ ವಿಚಾರ ಏನಾಯ್ತು, ಮಹದಾಯಿ ಕಥೆ ಏನಾಯ್ತು, ಇದಕ್ಕೆ ಬೇಕಾಗಿರುವಂತ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತಲ್ಲ, ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರಲ್ಲ, ಯಾಕದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ನಮ್ಮ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಹಾಗಿದ್ರು ಕೂಡ ಈ ವಿಚಾರಗಳ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ, ರಾಜ್ಯದ ಯೋಜನೆಗಳಿಗೆ ಬರಬೇಕಾಗಿರುವಂತ ಅನುದಾನವನ್ನ ಕೊಡಿಸಿ. 5300 ಕೋಟಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೋಸ್ಕರ ಕೊಡ್ತೀವಿ, ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ಸ್ರಪ್ಪ ಮೊದಲು ಅಂತ DCM DK ಶಿವಕುಮಾರ್ ಅವರು ಪ್ರಹ್ಲಾದ್ ಜೋಶಿ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಅವ್ರನ್ನೇನು ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ. ಯಾಕಂದ್ರೆ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ, ಇವನ್ ಪ್ರಿಂಟ್ ಮಾಧ್ಯಮದಲ್ಲಿಯೂ ಸಾಕಷ್ಟು ಈ ಕೊಲೆ ಬಗ್ಗೆ, ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಭಾಳ ಚರ್ಚೆ ಆಗ್ತಾ ಇತ್ತು. ಆದರೆ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಈಗೂ ಸಹಿತ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಯಾವ ಅನುಮಾನ ಇಲ್ಲ. ಆದರೆ ಆ ಫೋಟೋಗಳನ್ನು ಬಿಟ್ಟು, ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ. ಯಾಕಂದರೆ ಇದು ಸರಿಯಲ್ಲ. ಇದೆ ನ್ಯಾಯಾಲಯ ಕೊಟ್ಟಂಥ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರಂದ್ರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ? ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡಿಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡಿಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ